ಶ್ರೀನಿವಾಸ್ ರಾಮಾನುಜನ್ ಅವರ ಜೀವನ ಚರಿತ್ರೆ, ಜೀವನ ಕಥೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ರಾಷ್ಟ್ರೀಯ ಗಣಿತ ದಿನ, ರಾಷ್ಟ್ರೀಯ ಗಣಿತ ದಿನವನ್ನ ಆಚರಿಸ್ತೀವಿ. ಅಂತ ಮಹಾನ್ ವ್ಯಕ್ತಿಯ ಜೀವನ ಚರಿತ್ರೆಯ ಒಂದಿಷ್ಟು ತುಣಕನ್ನ ಇಲ್ಲಿ ಬಿಚ್ಚಿಡೋಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಾಲ್ಯದಲ್ಲಿ ಶ್ರೀನಿವಾಸ್ ರಾಮಾನುಜನ್. ಶ್ರೀನಿವಾಸ್ ರಾಮಾನುಜನ್ ಅವರು ಭಾರತದ ಗಣಿತ ಶಾಸ್ತ್ರದ ಮಹಾನ್ ಪ್ರತಿಭೆ. ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದರು. ಅವರು ಬಾಲ್ಯದಿಂದಲೇ ಗಣಿತದಲ್ಲಿ ಅಸಾಮಾನ್ಯ ಸಾಮರ್ಥ್ಯ ಹೊಂದಿದ್ದರು. ರಾಮಾನುಜನ್ ಅವರ ಜೀವನ ಪಯಣವನ್ನ ನೋಡೋಣ. ಇವರ ಜನನ 22 ಡಿಸೆಂಬರ್ 1887ರಲ್ಲಿ ಈರೋಡ್ ಮದ್ರಾಸ್ ಪ್ರೆಸಿಡೆನ್ಸಿ ಅಲ್ಲಿ ಆಯಿತು. ಬಾಲ್ಯ ಕುಂಭಕೋಣಂನಲ್ಲಿ ವಿದ್ಯಾಭ್ಯಾಸ. ಬಾಲ್ಯದಲ್ಲಿಯೇ ಗಣಿತದ ಮೇಲೆ ಇವರಿಗೆ ಅಪಾರವಾದ ಆಸಕ್ತಿ ಇದ್ದಿತು. ಶಿಕ್ಷಣ ಗವರ್ಮೆಂಟ್ ಆರ್ಟ್ಸ್ ಕಾಲೇಜ್ ಮತ್ತು ಪಂಚಯ್ಯಪ್ಪ ಕಾಲೇಜ್ನಲ್ಲಿ ಅಭ್ಯಾಸ ಮಾಡಿದರು. ಇವರು ಗಣಿತದ ಸಾಧನೆಗಳು ನೋಡೋದಾದ್ರ ಗಣಿತ ಸಿದ್ಧಾಂತ, ಅನಂತ ಸರಣಿಗಳು, ಮಾಕ್ ಥೀಟಾ, ಫಂಕ್ಷನ್ಗಳು, ರಾಮಾನುಜನ್ ಪ್ರೈಮ್, ರಾಮಾನುಜನ್ ಸಮೀಕರಣಗಳು ಇವನ್ನ ಗಣಿತ ಕ್ಷೇತ್ರಕ್ಕೆ ನೀಡಿದ್ದಾರೆ. ಇವರು ಇಂಗ್ಲೆಂಡ್ಗೆ ಹೋದ್ರು. ಯಾವಾಗಂದ್ರ 1914ರಲ್ಲಿ ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯಕ್ಕೆ ತೆರಳಿ GH ಹಾರ್ಡಿ ಅವರೊಂದಿಗೆ ಸಂಶೋಧನೆಯನ್ನ ಕೈಗೊಂಡರು. ಅಂತಿಮ ದಿನಗಳನ್ನ ಅವರ ಆರೋಗ್ಯ ಸರಿ ಇರಲಿಲ್ಲ. ಅಂತಿಮ ದಿನದಲ್ಲಿ ನೋಡೋಣ, ಇದ್ರ ಬಗ್ಗೆ ಹೇಳ್ತೀವಿ. ಅವರ ಕೊಡುಗೆಗಳನ್ನ ನೋಡೋದಾದ್ರ, ಶ್ರೀನಿವಾಸ್ ರಾಮಾನುಜನ್ನರ ಕೊಡುಗೆಗಳನ್ನ ನೋಡೋದಾದ್ರ ಸಂಖ್ಯಾ ಸಿದ್ಧಾಂತ, ಅನೇಕ ಹೊಸ ತತ್ವಗಳನ್ನ ಇವರು ಕಂಡು ಹಿಡಿದರು. ಅನಂತ ಸರಣಿಗಳು, ಪೈ ವ್ಯಾಲ್ಯೂ ನಿಮ್ಗೆ ಗೊತ್ತೈತಿ, 3.142 ಅಂಡ್ ಸೋ ಆನ್, ಹಿಂಗ ಡಾಟ್ 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 ಈ ತರ ಬರಿತೀರಿ. ಅದನ್ನ 22/7 ಅಂತಾನು ತಗೊಂತೀವಿ ಒಂದಿಷ್ಟು ಸಮಯದಲ್ಲಿ. ಇದು ವ್ಯಾಲ್ಯೂನು 3.142 ಅಂಡ್ ಸೋ ಆನ್ ಈ ತರ ಬರ್ತಿರುತ್ತ. ಪೈ ಮೌಲ್ಯವನ್ನ ಲೆಕ್ಕಿಸಲು ವಿಶಿಷ್ಟ ವಿಧಾನಗಳನ್ನ ಅಭಿವೃದ್ಧಿಪಡಿಸಿದರು. ಅದಕ್ಕ ದ ಮ್ಯಾನ್ ಹೂ ನ್ಯೂ ಇನ್ಫಿನಿಟಿ ಅಂತಂದು ಒಂದು ಮೂವಿನ ಐತಿ ಇವರ ಜೀವನ ಚರಿತ್ರೆಯನ್ನ ಕುರಿತು. ತುಂಬಾ ಅದ್ಭುತವಾದ ಮೂವಿ ಅದು. ನೀವು ನೋಡಿಲ್ಲ ಅಂತಂದ್ರ ನೋಡ್ರಿ, ಕನ್ನಡದಲ್ಲೇ ಐತಿ. ಶ್ರೀನಿವಾಸ್ ರಾಮಾನುಜನ್ ಅವರ ಜೀವನ ಚರಿತ್ರೆಯನ್ನ ಕುರಿತು ಚಲನಚಿತ್ರ, ಅದು ಬೇಕಂದ್ರೂ ನೋಡಿ. ಅವರ ಸಂಶೋಧನೆ ಗಣಿತಜ್ಞರನ್ನ ಪ್ರೇರೇಪಿಸುತ್ತಿವೆ. ಹೌದು. ಸ್ಮರಣೆ ರಾಷ್ಟ್ರೀಯ ಗಣಿತ ದಿನ. ಅವರ ಜನ್ಮದಿನ ಡಿಸೆಂಬರ್ 22 ಭಾರತದಲ್ಲಿ ರಾಷ್ಟ್ರೀಯ ಗಣಿತ ದಿನವಾಗಿ ಆಚರಿಸಲಾಗುತ್ತದೆ. ವಿಶ್ವ ಪ್ರಸಿದ್ಧಿ. ಪ್ರತಿ ಧನ ಪೂರ್ಣಾಂಕವು ರಾಮಾನುಜನ್ನರ ವೈಯಕ್ತಿಕ ಮಿತ್ರ ಎಂಬ ನುಡಿ ಅವರ ಗಣಿತದ ಪ್ರೀತಿ ತೋರಿಸುತ್ತದೆ. ರಾಮಾನುಜನ್ ಅವರು ಅಲ್ಪಾವಧಿಯ ಜೀವನದಲ್ಲಿ ಗಣಿತಕ್ಕೆ ಶಾಶ್ವತ ಕೊಡುಗೆ ನೀಡಿದ ಮಹಾನ್ ಪ್ರತಿಭೆ.
ಅವರ ಸಾಧನೆಗಳು ಇಂದಿಗೂ ಗಣಿತ ಕ್ಷೇತ್ರದಲ್ಲಿ ಬೆಳಕು ಚೆಲ್ಲುತ್ತವೆ. 1729 ಆರ್ 1729 ಸಂಖ್ಯೆಯ ಕತೆ. 1729 ಘಟನೆ ಏನಾಯ್ತು ಅಂದ್ರ 1919ರಲ್ಲಿ ಲಂಡನ್ನಿನ ಪುಟ್ನಿ ಪ್ರದೇಶದ ಆಸ್ಪತ್ರೆಯಲ್ಲಿ ರಾಮಾನುಜನ್ ಚಿಕಿತ್ಸೆ ಪಡೆಯುತ್ತಿದ್ದರು. ಹಾರ್ಡಿ ಅವರನ್ನ ನೋಡಲು ಬಂದಾಗ ತಾವು ಬಂದ ಟ್ಯಾಕ್ಸಿ ಸಂಖ್ಯೆ 1729 ಎಂದು ಹೇಳಿದರು. ಹಾರ್ಡಿ ಅದನ್ನ ಸಾಧಾರಣ ನಿರಾಸಕ್ತ ಸಂಖ್ಯೆ ಎಂದು ವರ್ಣಿಸಿದರು. ರಾಮಾನುಜನ್ ಪ್ರತಿಕ್ರಿಯೆ ತಕ್ಷಣವೇ ರಾಮಾನುಜನ್ ಹೇಳಿದರು, ಇಲ್ಲ, 1729 ಅತ್ಯಂತ ಆಸಕ್ತಿದಾಯಕ ಸಂಖ್ಯೆ. ಇದು ಎರಡು ರೀತಿಯ ವಿಭಿನ್ನ ರೀತಿಯಲ್ಲಿ ಎರಡು ಘನಗಳ ಮೊತ್ತವಾಗಿ ವ್ಯಕ್ತಪಡಿಸಬಹುದಾದ ಅತಿ ಚಿಕ್ಕ ಸಂಖ್ಯೆ. ಅಂದ್ರ 1729 ನಾವು 1 ಕ್ಯೂಬ್ ಪ್ಲಸ್ 12 ಕ್ಯೂಬ್ ಅಂತಾನೂ ಬರಿತೀವಿ. ಅವ್ರು ಹೇಳಿದ್ದು. ನೆಕ್ಸ್ಟ್ ಇನ್ನೊಂದು ರೀತಿ 9 ಕ್ಯೂಬ್ ಪ್ಲಸ್ 10 ಕ್ಯೂಬ್ ಅಂತ ಬರಿತೀವಿ. ಪ್ರಸಿದ್ಧಿ ಈ ಕಥೆಯಿಂದ 1729 ಸಂಖ್ಯೆಯನ್ನ ಹಾರ್ಡಿ ರಾಮಾನುಜನ್ ನಂಬರ್ ಅಥವಾ ಟ್ಯಾಕ್ಸಿ ಕ್ಯಾಬ್ ನಂಬರ್ ಎಂದು ಕರೆಯಲಾಗುತ್ತದೆ. ಟ್ಯಾಕ್ಸಿ ಕ್ಯಾಬ್ ನಂಬರ್. ಅಂತಿಮ ದಿನಗಳು. ಆರೋಗ್ಯ ಸಮಸ್ಯೆ ಇತ್ತು ಇವರಿಗೆ. ಅಂತಿಮ ದಿನದಲ್ಲಿ ಇಂಗ್ಲೆಂಡ್ನಲ್ಲಿ ಇದ್ದಾಗಲೇ ರಾಮಾನುಜನ್ ಅವರ ಆರೋಗ್ಯ ಹದಗೆಟ್ಟಿತ್ತು. ಯಾಕಂದ್ರೆ ಅವರಿಗೆ ಅಲ್ಲಿಯ ಆಹಾರ ವ್ಯವಸ್ಥೆ ಹಿಡಿಸ್ತಾ ಇರಲಿಲ್ಲ. ಇವರು ಸಸ್ಯಾಹಾರಿ, ಅಲ್ಲಿ ಮಾಂಸವನ್ನ ತಿಂತಾ ಇದ್ರು. ಅಲ್ಲಿ ತಂಪಾದ ಹವಾಮಾನ, ಆಹಾರ ಪದ್ಧತಿಯ ಬದಲಾವಣೆ ಹಾಗೂ ನಿರಂತರ ಕೆಲಸದ ಒತ್ತಡದಿಂದ ಅವರು ಅನಾರೋಗ್ಯಕ್ಕೆ ಒಳಗಾದರು. ಭಾರತಕ್ಕೆ ಇವರು 1919ರಲ್ಲಿ ಭಾರತಕ್ಕೆ ಮರಳಿದರು. ಆದರೆ ಅನಾರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು. ಅವರ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು. ನಿಧನ 1920ರಲ್ಲಿ ಏಪ್ರಿಲ್ 26ರಂದು ಕುಂಭಕೋಣಂನಲ್ಲಿ ಅವರು ನಿಧನ ಹೊಂದಿದರು. ಇದಿಷ್ಟು ರಾಮಾನುಜನ್ ಅವರ ಜೀವನ ಚರಿತ್ರೆ. ಅವ್ರ ಬಗ್ಗೆ ಹೇಳ್ಬೇಕಂದ್ರ ಬಹಳಷ್ಟು ಇದೆ. ನಿಮಗೆ ಸಂಕ್ಷಿಪ್ತವಾಗಿ ಇಷ್ಟನ್ನ ತೆರೆದಿಡಲು ಪ್ರಯತ್ನಿಸಿದ್ದೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಒತ್ತಿ. ಧನ್ಯವಾದಗಳು.